ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈಗಾಗಲೇ 2 ದಿನದಿಂದ ಹೇಳ್ತಾ ಬರ್ತಾ ಇದ್ದೀನಿ, ಗುರುವಿನ ಮಹತ್ವ, ಗುರುವಿನ ಯಾವ ಸೇವೆಯನ್ನು ಮಾಡಿದ್ರೆ ನಮ್ಮ ಜೀವನ ಸಾಫಲ್ಯವಾಗುತ್ತೆ ಅನ್ನೋದನ್ನು ಹೇಳ್ತಾ ಬರ್ತಾ ಇದ್ದೆ. ಹಾಗೆ ಇವತ್ತು ಗುರು ಪೌರ್ಣಮಿಯ ವಿಶೇಷ. ಇವತ್ತಿನ ದಿನ ನಮ್ಮ ದತ್ತಪೀಠದ ಜೀವನಾಡಿಯಾಗಿ 50 ವರ್ಷಗಳ ಕಾಲ ದತ್ತನ ಸೇವೆಯನ್ನು ಮಾಡಿ ಅತ್ಯದ್ಭುತವಾದ ಸ್ವರ್ಗ ಸದೃಶಮಯವಾದ ಸ್ಥಾನವನ್ನು ನಿರ್ಮಾಣ ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಮಾರ್ಗದರ್ಶಕರಾಗಿ ಎಲ್ಲರ ಮನದಲ್ಲಿ ನೆಲೆಸಿರತಕ್ಕಂತಹ ಈ ದೇಹದ ಜೀವನಾಡಿಯೇ ಆಗಿರತಕ್ಕಂತಹ ನಮ್ಮ ಪರಮ ಪೂಜ್ಯ ಗುರುಗಳು ಯೋಗಿ ಕಿನ್ನರ ನಾರಾಯಣಾನಂದ ಸ್ವಾಮಿ ಮಹಾರಾಜರು, ನಮ್ಮ ತಂದೆಯವರು, ಅವರ ಜನ್ಮದಿನೋತ್ಸವ. ಈ ಜನ್ಮದಿನೋತ್ಸವ ಬಹಳ ವಿಶೇಷವಾಗಿರತಕ್ಕಂಥದ್ದು. 96 ವರ್ಷಗಳು ಕಳೆದು 97ನೇ ವರ್ಷ. ಬಹಳ ವಿಶೇಷವಾಗಿರತಕ್ಕಂತಹ ಅವರ ಒಂದು ಶಕ್ತಿ, ಅವರ ಒಂದು ಬದುಕಿನ ದಾರಿ, ಹಾಗೆ ಅವರ ಒಂದು ದತ್ತನ ಸೇವೆಯ ಮಾರ್ಗದರ್ಶನ ಇವತ್ತು ನಮ್ಮನ್ನು ಅತ್ಯದ್ಭುತವಾದ ಒಂದು ದತ್ತನ ಸೇವಾ ಕೈಂಕರ್ಯ ಮಾಡುವಂತಹ ಸೌಭಾಗ್ಯವನ್ನು ಕರುಣಿಸಿದೆ. ಇವತ್ತು ಆ ಮಹಾನುಭಾವರ ಜಯಂತ್ಯೋತ್ಸವ, ವಿಶೇಷವಾದ ಸೇವಾ ಕೈಂಕರ್ಯಗಳು ನಡೆದು ಈಗ ದತ್ತನಿಗೆ ಮಹಾನೈವೇದ್ಯ ಸಮರ್ಪಣೆ ಮಾಡುವಂತಹ ಸಮಯ ಆಗ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ತೋರಿರುವಂತಹ ಅಗಾಧವಾದ ಕರುಣೆ, ದತ್ತನ ನೂತನ ಆಲಯ ನಿರ್ಮಾಣ ಕಾರ್ಯ ಮಾಡುವಂತಹ ಜವಾಬ್ದಾರಿ, ಅವರು ಕೊಟ್ಟಿರತಕ್ಕಂತಹ ಈ ಒಂದು ಅದ್ಭುತವಾದ ದತ್ತನ ಸೇವಾ ಕೈಂಕರ್ಯವನ್ನು ನಿಮ್ಮ ಎಲ್ಲರ ಜೊತೆಯಲ್ಲಿ ನಾನು ಹಂಚಿಕೊಳ್ತಾ ಇದ್ದೀನಿ. ದತ್ತನ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಭಾಗಿಗಳಾಗಿ ನಮ್ಮ ಗುರು ಮಹಾರಾಜರ ಕೃಪೆಗೆ ಪಾತ್ರರಾಗಿ ಅಂತ ವಿನಂತಿ ಮಾಡಿಕೊಳ್ತಿದ್ದೀನಿ. ಹಾಗೆ ಗುರು ಪೌರ್ಣಮಿಯ ಶುಭ ಸಂದರ್ಭದಲ್ಲಿ ಅವರು ಹೇಳಿಕೊಟ್ಟಿರುವಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಪ್ರಾತಃ ಕಾಲ 3:30 ಗಂಟೆಯಿಂದ 4 ಗಂಟೆಗೆ ಸರಿಯಾಗಿ ಔದುಂಬರ ಸಾನ್ನಿಧ್ಯ ಇದೆ. ಅವರಿಗೆ ಅವರ ಆಗಿದ್ದಂತಹ ಯೋಗೀಶ್ವರ ಸುಬ್ರಹ್ಮಣ್ಯಾನಂದ ಸ್ವಾಮಿ ಮಹಾರಾಜರು, ನಮ್ಮ ಗುರು ಸಾರ್ವಭೌಮರು, ನಮ್ಮ ತಾತ ಅವರು ತೋರಿಸಿಕೊಟ್ಟಂತಹ ಮಾರ್ಗ ಔದುಂಬರ ವೃಕ್ಷ. ಈ ಔದುಂಬರ ವೃಕ್ಷದ ಬಳಿ ನಿಂತು ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆದು ನೀವು ಆನಂದಮಯರಾಗಿರ್ತೀರಿ ಅಂತ ಅವರು 1921ನೇ ಇಸ್ವಿಯಲ್ಲಿ ಹೇಳಿದರು. ಇವರು ನಮಗೆ ಪ್ರತಿನಿತ್ಯ ಆ ಔದುಂಬರ ಸಾನ್ನಿಧ್ಯದ ಮಹಿಮೆಯನ್ನು ಪ್ರತಿನಿತ್ಯ ನಮ್ಮ ಕಣ್ಣಲ್ಲಿ ನೋಡೋ ಹಾಗೆ ಮಾಡಿಕೊಟ್ರು. ಇವತ್ತು ನಾವು 21 ವರ್ಷದಿಂದಲೂ ಕೂಡ ಆ ಔದುಂಬರ ಸಾನ್ನಿಧ್ಯದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾ ನಮ್ಮಲ್ಲಿ ಬರತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ಆ ಒಂದು ಮಾರ್ಗವನ್ನು ಹೇಳಿಕೊಡ್ತಾ ಬಂದು ಎಷ್ಟೋ ಜನ ಭಕ್ತರು ಉದ್ಧಾರ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಂತಹ ಒಂದು ಪವಿತ್ರವಾದ ಸಾನ್ನಿಧ್ಯ ಔದುಂಬರ ಸಾನ್ನಿಧ್ಯದಲ್ಲಿ ಪ್ರಾತಃ ಕಾಲದಲ್ಲಿ ವಿಶೇಷವಾದ ಸೇವಾ ಕೈಂಕರ್ಯಗಳು ನಡೆದು ಸದ್ಗುರು ದತ್ತಾತ್ರೇಯರಿಗೆ, ಶಿರಡಿ ಸಾಯಿನಾಥರಿಗೆ ಕಾಕಡಾರತಿ ಆಗುತ್ತೆ. ಕಾಕಡಾರತಿ ಆದ ನಂತರ ಶಿರಡಿ ಸಾಯಿನಾಥರಿಗೆ ಕ್ಷೀರಾಭಿಷೇಕ ನಡೆಯುತ್ತೆ. ಎಲ್ಲರೂ ಕೂಡ ತಮ್ಮ ಸ್ವಹಸ್ತದಿಂದ ಶಿರಡಿ ಸಾಯಿನಾಥರು ಮತ್ತು ದತ್ತ ಪಾದುಕೆಗಳು, ಗಾಣಗಾಪುರದಿಂದ ದತ್ತ ಪಾದುಕೆಗಳನ್ನು ನಾವು ತಂದಿದ್ದೀವಿ. ಆ ದತ್ತ ಪಾದುಕೆಗಳಿಗೆ ಅಭಿಷೇಕವನ್ನು ಮಾಡುವಂತಹ ಒಂದು ಸುಯೋಗ ನಮ್ಮ ಗುರು ಮಹಾರಾಜರ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಲಭಿಸ್ತಾ ಇದೆ. ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಪ್ರಾತಃ ಕಾಲ 4:15 ಗಂಟೆಗೆ ಶುರುವಾಗುವಂತಹ ಅಭಿಷೇಕ ಕಾರ್ಯಕ್ರಮ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಎಲ್ಲರಿಗೂ ಕೂಡ ಅನುವು ಮಾಡಿಕೊಡಲಾಗಿದೆ. ಬರುವಂತಹ ಪ್ರತಿಯೊಬ್ಬರೂ ಕೂಡ ನಿಮಗೆ ಸಾಧ್ಯ ಆದರೆ ಹಾಲನ್ನು ತರಬಹುದು, ಇಲ್ಲದೇ ಇದ್ದರೂ ಕೂಡ ಇಲ್ಲಿ ವ್ಯವಸ್ಥೆ ಇರುತ್ತೆ. ಕ್ಷೀರಾಭಿಷೇಕವನ್ನು ಮಾಡಿ ಬಿಲ್ವಪತ್ರೆ, ತುಳಸಿ ಪುಷ್ಪಗಳನ್ನು ಗುರುಪಾದಗಳಿಗೆ ಸಮರ್ಪಣೆ ಮಾಡುವಂತಹ ವಿಶೇಷವಾದ ಕಾರ್ಯಕ್ರಮ ಇರುತ್ತೆ ಅವತ್ತು. ಹಾಗೆ ನೀವೆಲ್ಲ ನೋಡ್ತಾ ಇರುವಂತಹ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರು, ಹಾಗೆ
ಮಂದಾಸನದಲ್ಲಿ ಮಂದಹಾಸವನ್ನು ಬೀರ್ತಾ ಕುಳಿತಿರತಕ್ಕಂತಹ ಸದ್ಗುರು ದತ್ತಾತ್ರೇಯರು ಅನಘಾಲಕ್ಷ್ಮಿ ಸಹಿತವಾಗಿ ಪದ್ಮಾಸನದಲ್ಲಿ ಕುಳಿತಿರತಕ್ಕಂತಹ ದತ್ತಾತ್ರೇಯರ ಒಂದು ಮೂರ್ತಿಯನ್ನು ನೀವು ನೋಡ್ತಾ ಇದ್ದೀರಿ. ಆ ಮೂರ್ತಿ ನನಗೆ ಸಿಕ್ಕಿದ್ದೇ ಒಂದು ಬಹಳ ವಿಶೇಷ. ಪಾರಾಯಣವನ್ನು ಮಾಡಿ, ಸಪ್ತಾಹ ಪಾರಾಯಣವನ್ನು ಮಾಡಿ ಅಧಿಕ ಮಾಸದಲ್ಲಿ ಗಾಣಗಾಪುರಕ್ಕೆ ದರ್ಶನಕ್ಕೆ ಹೋದೆ. ಪ್ರಾತಃ ಕಾಲ 4 ಗಂಟೆಗೆ ಪಾರಾಯಣ ಮುಗಿಸಿ ಮಧ್ಯಾಹ್ನ ಮಹಾನೈವೇದ್ಯದ ಹೊತ್ತಿಗೆ ಗಾಣಗಾಪುರದಲ್ಲಿದ್ದೆ. ಇದು ಒಂದು ಅತ್ಯಾಶ್ಚರ್ಯವಾದಂತಹ ಗುರುಕೃಪೆ ಅಂದರೆ ಅತಿಶಯೋಕ್ತಿಯಲ್ಲ. ನೀನು ಇಲ್ಲಿ ಯಾವ ರೀತಿಯಲ್ಲಿ ಕೂತ್ಕೋತ್ಯಾ ಅದೇ ರೀತಿಯಾದ ವಿಗ್ರಹ ನನಗೆ ನೀನೇ ಕರುಣಿಸಬೇಕು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ, ಅಲ್ಲಿ ಹೋದಾಗ ಎಲ್ಲಿ ನೋಡಿದ್ರೂ ಕೂಡ ನಿಂತಿರೋ ದತ್ತಾತ್ರೇಯರ ವಿಗ್ರಹನೇ ಕಾಣ್ತಾ ಇದೆ. ಏನು ಮಾಡಬೇಕಪ್ಪ ಅಂತ ಸುಮ್ಮನೆ ಪ್ರಾರ್ಥನೆ ಮಾಡಿದ್ರೆ ಆ ಕ್ಷಣದಲ್ಲಿ ಕಣ್ಣಿಗೆ ಗೋಚರ ಆಯಿತು. ಒಂದೇ ಒಂದು ಮೂರ್ತಿ ಇತ್ತು, ಇನ್ನೊಂದು ಮೂರ್ತಿ ಕೂಡ ಅಲ್ಲಿ ಇರಲಿಲ್ಲ. ಬಹುಶಃ ಗುರು ಅನುಗ್ರಹ, ಆ ಗುರುವಿನ ಒಂದು ಕೃಪೆ ನಮ್ಮ ಮೇಲೆ ಅಗಾಧವಾಗಿದೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಆ ದತ್ತಾತ್ರೇಯರ ಮೂರ್ತಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಫಲಪಂಚಾಮೃತ ಪುರಸ್ಸರ, ಏಕವಾರ ರುದ್ರಾಭಿಷೇಕ, ಮಧು ಅಭಿಷೇಕ. ನಿಮಗೆಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿದೆ. ವಿದ್ಯಾಭ್ಯಾಸ ಇಲ್ಲದೆ ಇರೋರಿಗೆ, ದೀರ್ಘಕಾಲದಲ್ಲಿ ಆರೋಗ್ಯದ ತೊಂದರೆ ಒದ್ದಾಡ್ತಾ ಇರತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಈ ಮಧು ಅಭಿಷೇಕದ ಪ್ರಸಾದ, ಮಕ್ಕಳಾಗದೇ ಇರೋರಿಗೆ ಮಕ್ಕಳನ್ನು ಕೊಡ್ತಕ್ಕಂತಹ ಒಂದು ವಿಶೇಷವಾದ ಪ್ರಸಾದ ಅಭಿಷೇಕ, ಮಧು ಅಭಿಷೇಕ ನಡೆಯುತ್ತೆ. ಆನಂತರ ಸದ್ಗುರು ದತ್ತಾತ್ರೇಯರಿಗೆ ಸಹಸ್ರನಾಮ ತುಳಸಿ ಅರ್ಚನೆಯನ್ನು ಮಾಡಲಾಗುತ್ತೆ. ಬರುವಂತಹ ಪ್ರತಿಯೊಬ್ಬರೂ ಕೂಡ ಅಭಿಷೇಕವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುತ್ತೆ. ಈ ಅಭಿಷೇಕವನ್ನು ಮಾಡೋದರ ಅರ್ಥ ಏನು? ಹಾಲು ಸುರಿದ್ರೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತಾ? ಹಾಲು ವಿಗ್ರಹಕ್ಕೆ ಸುರಿಯೋ ಬದಲು ಬಡವರಿಗೆ ಕೊಟ್ಟರೆ ಬಡವರು ಹೊಟ್ಟೆ ತುಂಬಲ್ವಾ ಅಂತ ಒಂದು ಪಂಥದವರು ಹೇಳ್ತಾರೆ. ಏನಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ದೇವರಿಗೆ? ಯಾಕೆ ದೇವರ ವಿಗ್ರಹಗಳನ್ನು ನಾವು ಅಭಿಷೇಕ ಮಾಡಬೇಕು, ವಿಗ್ರಹಗಳಿಗೆ ಅಭಿಷೇಕ ಮಾಡಬೇಕು ಅನ್ನೋದು ಸಾಕಷ್ಟು ಜನಗಳು ಸರಿಯಾದ ಉತ್ತರ ಗೊತ್ತಿಲ್ಲದೆ ಏನಂದ್ರೆ ಅದೇ ಅರ್ಥ ಮಾಡಿಕೊಳ್ತಾ ಇರ್ತಾರೆ. ಇದರ ಬಗ್ಗೆ ಮುಂದಿನ ದಿನದಲ್ಲಿ ತಿಳಿಸ್ತೀನಿ. ಅಭಿಷೇಕ ಅನ್ನೋದು ನಾವು ಹೇಗೆ ಪ್ರತಿನಿತ್ಯ ಸ್ನಾನವನ್ನು ಮಾಡ್ತೀವೋ ನಮ್ಮ ಒಳಗಿರ್ತಕ್ಕಂತಹ ಹೇಳ್ತಾರೆ ಆವಾಹನೆಯನ್ನು ಮಾಡಬೇಕಾದ್ರೆ ಉಚ್ಛ್ವಾಸ ನಿಶ್ವಾಸ ರೂಪೇಣ ಬಹಿರಾಗತ್ಯ ಅಸ್ಮಿನ್ ಬಿಂಬೆ ಸುಖಂ ಚಿರಂ ತಿಷ್ಠಂತು ಸ್ವಾಹ ಅಂತ ಹೇಳ್ತಾರೆ ಮಂತ್ರದಲ್ಲಿ. ನನ್ನ ಒಳಗಡೆ ನೀನಿದೆಯಪ್ಪ, ಆದರೆ ನಿನ್ನನ್ನು ನೋಡೋಕ್ಕೆ ನನಗೆ ಅಂತರದ ಒಳಗಡೆ ಆಂತರ್ಯದ ಕಣ್ಣು ನನಗಿನ್ನೂ ಎಚ್ಚರವಾಗಿಲ್ಲ. ಹಾಗಾಗಿ ನಿನ್ನನ್ನು ಬಾಹ್ಯ ರೂಪದಲ್ಲಿ, ಒಂದು ವಿಗ್ರಹದ ರೂಪದಲ್ಲಿ ನಾನು ನಿನ್ನನ್ನು ಇಡ್ತಾ ಇದ್ದೀನಿ. ಆ ವಿಗ್ರಹ ರೂಪದಲ್ಲಿ ನೀನಿದ್ದು ನನ್ನ ಸೇವೆಯನ್ನು ಸ್ವೀಕಾರ ಮಾಡಿ ಮತ್ತೆ ನನ್ನ ದೇಹದ ಒಳಗೆ ಬಂದು ಸೇರು ಅಂತ ಹೇಳ್ತಾರೆ. ಶ್ರೀಚಕ್ರಾರ್ಚನ ವಿಧಿಯನ್ನು ಮಾಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಇದನ್ನು ಅನುಸರಣೆ ಮಾಡ್ತಾರೆ. ಪ್ರತಿಯೊಂದು ಸೇವೆಯಲ್ಲೂ ಕೂಡ ಸೋಹಂ ಭಾವೇನ ಪೂಜಯೇತ್, ನಾನು ಹೇಗೋ ಹಾಗೆ ನಿನಗೆ ಸೇವೆಯನ್ನು ಮಾಡ್ತೀನಿ ಅನ್ನೋ ಅರ್ಥದಲ್ಲಿರಬೇಕು. ಹಾಗಾಗಿ ನಾವು ಹೇಗೆ ಸ್ನಾನವನ್ನು ಮಾಡಿಕೊಳ್ತೀವೋ ಹಾಗೆ ಭಗವಂತನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡೋದರಿಂದ ಪಂಚತತ್ವಗಳು, ಭೂಮಿ ಪೃಥಿವ್ಯಾಪಸ್ತೇಜೋ ವಾಯುರಾಕಾಶಾತ್ ಅಂತ ಹೇಳ್ತಾರೆ. ಆ ಪಂಚ ತತ್ವಗಳು ಕೂಡ ನಮ್ಮ ದೇಹದಲ್ಲಿ ಸೇರಿ ನಮ್ಮ ದೇಹದಲ್ಲಿರತಕ್ಕಂತಹ ಎಲ್ಲ ದೋಷಗಳ ನಿವಾರಣೆ ಆಗೋದಕ್ಕಾಗಿ ಅಭಿಷೇಕವನ್ನು ಮಾಡು ಅಂತ ಹೇಳಿ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ತೀರ್ಥವನ್ನು ತಗೊಳ್ಳುವಾಗ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀ ಸದ್ಗುರು ಪಾದೋದಕಂ ಪಾವನಂ ಶುಭಂ. ಅಭಿಷೇಕ ಮಾಡಿದ ತೀರ್ಥವನ್ನು ನೀನು ತಗೊಳ್ಳೋದ್ರಿಂದ ನಿನ್ನ ಎಲ್ಲ ದುರಿತಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಸಾಲಿಗ್ರಾಮ ಶಿಲಾವಾರಿ ಪಾಪಹಾರಿ ವಿಶೇಷತಃ ಆಜನ್ಮ ಕೃತ ಪಾಪಾನಾಂ ಪ್ರಾಯಶ್ಚಿತ್ತಂ ದಿನೇ ದಿನೇ. ಜನ್ಮ ಜನ್ಮಗಳಲ್ಲಿ ನಾವು ಮಾಡಿರುವಂತಹ ಪಾಪಗಳು ಪ್ರಾಯಶ್ಚಿತ್ತ ಆಗೋದಕ್ಕಾಗಿ ಅಭಿಷೇಕವನ್ನು ಮಾಡು, ಆ ತೀರ್ಥವನ್ನು ಪ್ರಾಶನ ಮಾಡು ಅಂತ ಹೇಳ್ತಾರೆ. ಈ ಅಭಿಷೇಕ ಅನ್ನೋದು ನಮ್ಮ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಹಿಂದೆ ನಾವೇನೋ ಪಾಪಕರ್ಮಗಳನ್ನು ಮಾಡಿಬಿಟ್ಟಿದ್ದೀವಿ,
ನಮಗದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಬಹಳ ಸುಲಭವಾದ ಮಾರ್ಗ ಯಾವುದಪ್ಪ? ಅಭಿಷೇಕವನ್ನು ಮಾಡಿ ತೀರ್ಥವನ್ನು ತಗೊಳ್ಳೋದು. ಅದರಲ್ಲಿ ಬಹಳ ವಿಶೇಷವಾಗಿ ಆಷಾಢ ಶುದ್ಧ ಪೌರ್ಣಮಿಯ ದಿನ ಗುರುವಿನ ಪಾದಗಳಿಗೆ ಅಭಿಷೇಕವನ್ನು ಮಾಡುವಂತಹ ಯೋಗ್ಯತೆಯನ್ನು ಗುರುನಾಥರು ನಮಗೆ ಕರುಣಿಸಿಕೊಟ್ಟಿದ್ದಾರೆ. ಈ ಒಂದು ಮಹತ್ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ದತ್ತನ ಕೃಪೆಯಲ್ಲಿ ಮಿಂದು ನಿಮ್ಮ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ, ಆಷಾಢ ಶುದ್ಧ ಪೌರ್ಣಮಿ ಜುಲೈ 29 ಪ್ರಾತಃ ಕಾಲ 4:15 ಗಂಟೆಯಿಂದ ಅಭಿಷೇಕ ಪ್ರಾರಂಭ ಆಗಿ 1 ಗಂಟೆಯವರೆಗೂ ಕೂಡ ಎಲ್ಲ ಬರುವಂತಹ ಭಕ್ತಾದಿಗಳಿಗೆ ಶಿರಡಿ ಸಾಯಿನಾಥರಿಗೂ ಸದ್ಗುರುದತ್ತನ ಪಾದಗಳಿಗೂ ಅಭಿಷೇಕ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಲಾಗಿರುತ್ತೆ. ಪ್ರಾತಃ ಕಾಲ ಸೂರ್ಯೋದಯದ ಒಳಗಾಗಿ ಶ್ರೀಚಕ್ರಾರ್ಚನೆ ಸಹಿತವಾಗಿ ಸದ್ಗುರು ದತ್ತಾತ್ರೇಯರಿಗೆ ಫಲಪಂಚಾಮೃತ ಮಧು ಪುರಸ್ಸರವಾಗಿರತಕ್ಕಂತಹ ಏಕವಾರ ರುದ್ರಾಭಿಷೇಕ 7 ಗಂಟೆಯ ಒಳಗಾಗಿ ಸಂಪನ್ನಗೊಂಡು ಸಹಸ್ರನಾಮ ತುಳಸಿ ಅರ್ಚನೆಯನ್ನು ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡಲಾಗತ್ತೆ. ಎಲ್ಲ ಧರ್ಮಬಂಧುಗಳು ಕೂಡ ಈ ಒಂದು ಸದವಕಾಶವನ್ನು ಸದುಪಯೋಗಪಡಿಸಿಕೊಂಡು ಕೃತಾರ್ಥರಾಗಬೇಕು ಅಂತ ಹೇಳಿ ಮಹಾರಾಜರ ಆಜ್ಞಾನುಸಾರ ಎಲ್ಲರಲ್ಲಿ ವಿನಂತಿ ಮಾಡ್ತಾ ನನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.